ವೀಕ್ಷಕರೇ, ಕಿದಿಯರು ಕೈರುಚಿಗೆ ಸ್ವಾಗತ. ಇವತ್ತಿನ ಕೈರುಚಿಯಲ್ಲಿ ಕಡಲೆಬೇಳೆ ಮೊಸರು ಬಜ್ಜಿ ಮಾಡುತ್ತೇನೆ. ಇದು ಹಿಂದಿನ ಕಾಲದ ಸಾಂಪ್ರದಾಯಿಕ ಅಡುಗೆ. ನಾನು ಕಲಿತದ್ದು ನನ್ನ ತಾಯಿಯಿಂದ. ಇದನ್ನು ಕಡಲೆ ಹಿಟ್ಟಿನಿಂದಲೂ ಮಾಡಬಹುದು, ಆದರೆ ನಾನು ನೆನೆಸಿದ ಕಡಲೆಬೇಳೆ ಹಾಕಿ ಮಾಡಿರುವುದರಿಂದ ವಾಯುವಿನ ಅಂಶ ಕಡಿಮೆ ಇರುತ್ತದೆ ಹಾಗೂ ದೇಹಕ್ಕೂ ಒಳ್ಳೆಯದು. ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈಗ ಮಾಡಲು ಬೇಕಾಗುವ ಸಾಮಗ್ರಿಗಳು: ಅರ್ಧ ಗಂಟೆ ನೆನೆಸಿದ ಕಡಲೆಬೇಳೆ, 1 ಕಪ್ ತೆಂಗಿನ ತುರಿ, ಸ್ವಲ್ಪ ಮೊಸರು, ಶುಂಠಿ, ಕಾಯಿಮೆಣಸು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ, ಇಂಗು, ಕೆಂಪು ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಮಿಕ್ಸಿ ಜಾರಲ್ಲಿ ನೆನೆಸಿದ ಕಡಲೆಬೇಳೆ ಹಾಕಿ, ಸ್ವಲ್ಪ ತೆಂಗಿನ ತುರಿ ಹಾಕಿ, ನೀರು ಹಾಕಿ ರುಬ್ಬಿಕೊಂಡು ಬರೋಣ. ಈಗ ರುಬ್ಬಿದ ನಂತರ ಬಾಣಲೆಯಲ್ಲಿ ಒಗ್ಗರಣೆಗೆ ತಯಾರು ಮಾಡೋಣ. ಕಾದ ಎಣ್ಣೆಗೆ ಒಗ್ಗರಣೆ ಸಾಮಗ್ರಿಗಳನ್ನು ಹಾಕಿ ಸಿಡಿದ ನಂತರ ಕತ್ತರಿಸಿದ ಕಾಯಿಮೆಣಸು, ಶುಂಠಿ ಚೆನ್ನಾಗಿ ಬಾಡಿಸಿ ಒಂದು ಲೋಟ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕಲಸಿದ ಮಿಶ್ರಣವನ್ನು ಸೇರಿಸಬೇಕು. ಜಾಸ್ತಿ ಬೇಕನ್ನಿಸಿದರೆ ಕಾಯಿ ಮೆಣಸನ್ನು ಜಾಸ್ತಿ ಹಾಕಿಕೊಳ್ಳಬಹುದು. ಹೀಗೆ ಕೈ ಆಡಿಸುತ್ತಾ ಇರಬೇಕು. ಈ ತರ ಹದಕ್ಕೆ ಬಂದ ನಂತರ ಮೊಸರನ್ನು ಹಾಕಿ ಸ್ವಲ್ಪ ಕುದಿ ಬಂದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ 1 ನಿಮಿಷ ಬೆಂದರೆ ಸಾಕು. ನಿಮಗೆ ಮಾಡುವಾಗ ಸ್ವಲ್ಪ ಜಾಸ್ತಿ ದಪ್ಪ ಅನಿಸಿದರೆ ಸ್ವಲ್ಪ ನೀರನ್ನು ಸೇರಿಸಿ.
ಮಜ್ಜಿಗೆ ಹಾಕಿದ ನಂತರ ಜಾಸ್ತಿ ಕುದಿಯಲು ಬಿಡಬೇಡಿ. ಈಗ ನೆನೆಸಿದ ಕಡಲೆಬೇಳೆ ಮೊಸರು ಬಜ್ಜಿ ಮಧ್ಯಾಹ್ನದ ಊಟಕ್ಕೆ ರೆಡಿ. ಇದನ್ನು ಚಪಾತಿ ಜೊತೆಗೂ ಸೇವಿಸಬಹುದು.